ಸ್ನೇಹಿತರೆ ನಮಸ್ಕಾರ. GST ನೋಟಿಸಸ್ಸು ಸ್ಮಾಲ್ ಟ್ರೇಡರ್ಸಿಗೆಲ್ಲ ಬಂದಾಯಿತು. ಬಂದು ಅದಕ್ಕೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. 40 ಲಕ್ಷ ಮೇಲೆ ಟರ್ನ್ ಓವರ್ ಇರುವಂಥವರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಅದಕ್ಕೆ ಹೇಗೆ ರಿಪ್ಲೈ ಕೊಡೋದು, ಯಾವ ಥರ ಟ್ಯಾಕ್ಸ್ ಬರ್ಬೋದು, ಏನು ಎತ್ತ ಇತ್ಯಾದಿ. ಇನ್ನೊಂದು ರೀತಿಯಲ್ಲಿ ತಗೊಳ್ಳಿ, ಸರ್ವಿಸ್ ಸೆಕ್ಟ್ರು, ಕನ್ಸಲ್ಟೆಂಟ್ಗಳು ಅಥವಾ ರಿಯಲ್ ಎಸ್ಟೇಟ್ ಏಜೆಂಟ್ಸು ಇವರೆಲ್ಲ UPI ಅಲ್ಲೇ ತಗೋತಾರೆ. ಸಿಂಪಲ್, ಅದು ಬಿಸ್ನೆಸ್. ಈಗ ಗೂಡ್ಸ್ದಾದರೆ ಅವರೊಂದು ಎಸ್ಟಾಬ್ಲಿಷ್ಮೆಂಟ್ ಇರುತ್ತೆ, ಒಂದು ಶಾಪ್ ಅಂತ ಇರುತ್ತೆ, ಹಾಗಾಗಿ ಹುಡುಕಿದ್ದು ಅಂತ ಅಂದ್ಕೊಳ್ಳೋಣ. ಸರ್ವಿಸ್ ಅವ್ರನ್ನ ಯಾವ ರೀತಿ ಇವರು GST ಆ್ಯಂಬಿಟ್ ಒಳಗಡೆ ತರ್ತಾರೆ ಅಥವಾ ರಿಜಿಸ್ಟ್ರೇಷನ್ ಆ್ಯಂಬಿಟ್ ಒಳಗೆ ತರ್ತಾರೆ ಅಂತ ನೋಡಿದ್ರೆ ತುಂಬ ಸಿಂಪಲ್. ಇವತ್ತು AI ಟೂಲ್ಸ್ ಎಲ್ಲ ಇದೆ. ಒಬ್ಬ ವ್ಯಕ್ತಿ ಒಂದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ ಅಂತ ಅಂದ್ಕೊಳ್ಳಿ, ಅವನ ಆಧಾರು ಎಲ್ಲ ಅಲ್ಲಿ ಕೊಟ್ಟಿರ್ತಾರೆ. ಆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗಿರೋನು ಅದೇ ಯಾವ ಆಧಾರ್ ಲಿಂಕ್ಡ್ ಮೊಬೈಲಲ್ಲಿರುವ UPIಯಿಂದ ಏಜೆಂಟಿಗೆ ಒಂದು ಅಮೌಂಟ್ ಕಳಿಸ್ತಾನೆ, 2% ಕಮಿಷನ್ ಫಾರ್ ಎಕ್ಸಾಂಪಲ್. ಅವನಿಗೆ ಕಳಿಸಿದಾಗ ನ್ಯಾಚುರಲಿ AI ಎಷ್ಟು ಸುಲಭದಲ್ಲಿ ಅದನ್ನ ಕ್ಯಾಚ್ ಮಾಡುತ್ತೆ ಅಂತಂದರೆ, ಇವನ ಆಧಾರ್ ಮುಖಾಂತರ ಇಮಿಡಿಯೇಟಾಗಿ ಈ ಟ್ರಾನ್ಸಾಕ್ಷನ್ ಮಾಡಿದ್ದಾನೆ, ಇಮಿಡಿಯೇಟಾಗಿ ಇವನಿಗೆ 2 ಲಕ್ಷ ಟ್ರಾನ್ಸ್ಫರ್ ಆಗಿದೆ ಅಂತಂದರೆ ಡೆಫಿನೆಟ್ಲಿ ಇಟ್ ಈಸ್ ರಿಲೇಟೆಡ್ ಟು ದಿಸ್ ಅಂತ ಹಾಕೊಳ್ಳೋದು ಒಂದು ಎಕ್ಸಾಂಪಲ್ ಅಷ್ಟೇ ನಾನು ಕೊಟ್ಟಿರೋದು. ಇಟ್ಸ್ ವೆರಿ ಈಸಿ ಅಂತ. ಸರ್ವಿಸ್ ಅವರು ಇನ್ಫ್ಯಾಕ್ಟ್ 20 lakhs and above ಆಗಿದ ತಕ್ಷಣ ದೇ ಹ್ಯಾವ್ ಟು ಗೆಟ್ ರಿಜಿಸ್ಟರ್ಡ್ ಆ್ಯಂಡ್ ದೇ ಹ್ಯಾವ್ ಟು ಪೇ ದ ಟ್ಯಾಕ್ಸ್. ಓಕೆ, ಟ್ರೇಡರ್ಸ್ ಅಥವಾ ಸ್ಮಾಲ್ ಟ್ರೇಡರ್ಸು, ಶಾಪ್ಕೀಪರ್ಸ್ ಎಲ್ಲ 40 ಲಕ್ಷದಿಂದ ಮೇಲೆ, ಇವರು 20 lakhsಲ್ಲಿ ಇದ್ದಾರೆ. ಇನ್ನು ದ ಗೌರ್ಮೆಂಟ್ ಥ್ರೆಶೋಲ್ಡ್ 20 lakhs ಈಸಿಯಾಗಿ ಬರ್ತಿದ್ದು. ದೊಡ್ಡ ರೆವೆನ್ಯೂ ಏನಂತಾರೆ, ಒನ್ ಮೋರ್ ಸ್ಟ್ರೀಮ್. ನನಗೆ ಇದನ್ನು ನೋಡಿದಾಗ ಅದನ್ನು ಸಡನ್ ಸ್ಟ್ರೈಕ್ ಆಗೋದಕ್ಕೆ ಶುರುವಾಯಿತು ಸರ್ವಿಸ್ ಸೆಕ್ಟರ್. ಸೊ ಅದು ಬಿಟ್ಬಿಡಿ, ಸರ್ವಿಸ್ ಟ್ಯಾಕ್ಸ್ ನೋಡೋಣ ಮತ್ತೆ ಸರ್ವಿಸ್ ಸೆಕ್ಟ್ರನ್ನು. ಟ್ರೇಡರ್ಸಿಗೆ ಕಾಂಪೋಸಿಟ್ ಟ್ಯಾಕ್ಸ್ ಅಂತೇಳಿ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಅದರ ಲಿಂಕನ್ನು ಈ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಸ್ಟಲ್ಲಿ ಹಾಕ್ತೀನಿ, ಯಾರು ನೋಡದಿರೋರಿದ್ದರೆ. ಸೊ ಅಲ್ಲಿ ಕಾಂಪೋಸಿಟ್ ಟ್ಯಾಕ್ಸ್ ಬಗ್ಗೆ ಹೇಳಿದ್ದೆ. ಕಾಂಪೋಸಿಟ್ ಟ್ಯಾಕ್ಸ್ ಅಂದರೆ ನಮ್ಮ ಯಾರ ಹತ್ರದಿಂದ ಪರ್ಚೇಸ್ ಮಾಡಿರ್ತಾರೋ ಅವರ ಟ್ಯಾಕ್ಸನ್ನು ನಾವು ಗಣನೆಗೆ ತಗೊಳ್ಳೋದೇನೆ, ಅವ್ರಿಗೆ ಕೊಟ್ಟಿರೋ ಟ್ಯಾಕ್ಸನ್ನು ಗಣನೆಗೆ ತಗೊಳ್ಳೋದೇನೆ, ನಮಗೆ ಎಷ್ಟು ರಿಸಿಪ್ಟ್ ಆಗಿದೆ ಅದರ ಮೇಲೆ 1% ಕಟ್ಬಿಡೋದು. ಸೊ ಇನ್ಪುಟ್ಟು ಔಟ್ಪುಟ್ಟು ಕ್ಯಾಲ್ಕುಲೇಷನ್ ಎಲ್ಲ ನೋಡಬೇಕಾಗಿಲ್ಲ ಅಂತೇಳಿ ಹೇಳಿದ್ದೆ. ಸೊ ಕಾಂಪೋಸಿಟ್ ಟ್ಯಾಕ್ಸ್ಗೆ ಹೋಗ್ಬೋದಾ, ಕಾಂಪೋಸಿಟ್ ಟ್ಯಾಕ್ಸಿಗೆ ಹೋಗ್ಬೋದಾ ಟ್ರೇಡರ್ಸ್ ಅಂತ? ಖಂಡಿತವಾಗಿ ಹೋಗ್ಬೋದು. ಬಟ್ ರೆಟ್ರೋಸ್ಪೆಕ್ಟಿವ್ ಆಗಿ ಹಿಂದಿನಿಂದಲೇ ಚಾಲ್ತಿಯಲ್ಲಿರುವಂಥ ಅಥವಾ ಲಾಗೂ ಆಗುವಂಥ, ಇವಾಗ ಎಲ್ಲ 4 ವರ್ಷದ ನೋಟಿಸ್ ತಾನೆ, ಅಲ್ಲಿಂದ ಬರಲ್ಲ, ಮುಂದಕ್ಕೆ ಮಾಡ್ಕೋಬೋದು ಪ್ರಾಸ್ಪೆಕ್ಟಿವ್ ಆಗಿ ಅಂತೇಳಿ ಹೇಳ್ತಾ ಇದೆ ಕಾನೂನು. ಆದರೆ ಇಲ್ಲಿ ಕಾಂಪೋಸಿಟ್ ಟ್ಯಾಕ್ಸೇ ಕೊಡಬೇಕಾಗುತ್ತೆ ಅವರಿಗೆ ಅಂತ ನನ್ನ ಪರ್ಸ್ನಲ್ ಅನಿಸಿಕೆ. ಯಾಕೆಂದರೆ ಹಿಂದಿನಿಂದಲೇ ಅವರು ಫುಲ್ ಟ್ಯಾಕ್ಸ್ ಕಟ್ಟಬೇಕು ಅಂತಿದ್ರೆ ಅವ್ರಿಗೆ ಇನ್ಪುಟ್ಟು ಕಳ್ಕೊಂಡಿದ್ದಾರೆ ಒಂದು ಕಡೆ, ಎರಡನೇದು ಫುಲ್ ಟ್ಯಾಕ್ಸ್ ಕಟ್ಟಬೇಕು, ಈ ಕಡೆ ಅವರಿಗೆ ವರ್ಕಿಂಗ್ ಕ್ಯಾಪಿಟಲ್ ಭಾಳ ತೊಂದರೆಯಲ್ಲಿ ಸಿಕ್ಕಾಕೊಳ್ತಾರೆ. ಇನ್ನೂ ಒಂದು ವಿಷಯ, ನಮ್ಮ ಸ್ನೇಹಿತರೊಬ್ಬರು ಫೋನ್ ಮಾಡಿ ಹೇಳಿದ್ರು, ನಿನ್ನೆ ಸಾಯಂಕಾಲ ತುಂಬ ಅಪ್ಡೇಷನ್ಗಳು ಕೊಟ್ಟರು, ನೀವು ವಿಡಿಯೋ ಮಾಡ್ತಾ ಇದ್ದೀರಾ, ಇದನ್ನು ಕೂಡ ಒಂದು ಯೋಚನೆ ಮಾಡಿ ಅಂತ. ಟೊಬ್ಯಾಕೋ ಸೆಲ್ಲರ್ ಕಾಂಪೋಸಿಟ್ ಟ್ಯಾಕ್ಸ್ಗೆ ಅರ್ಹನಾ? ಟೊಬ್ಯಾಕೋ ಸೆಲ್ಲರ್, ಈಗ ಕಾಫಿ, ಟೀ, ಅದ್ರ ಜೊತೆ ಸಿಗರೇಟ್ ಅಂತೇಳಿ ಒಂದು ಕಾನ್ಸೆಪ್ಟ್ ಇದೆ ಬೆಂಗಳೂರಲ್ಲೆಲ್ಲ. ಅದ್ರ ಬ್ರಹ್ಮಲಿಂಗೇಶ್ವರ, ಮಹಾಲಿಂಗೇಶ್ವರ, ಮಂಜುನಾಥೇಶ್ವರ ಕಾಂಡಿಮೆಂಟ್ಸ್ಗಳಲ್ಲೆಲ್ಲ ಇದೊಂದಿದೆ. ಸೊ ಅಲ್ಲಿ ನಿಂತ್ಕೊಂಡು ಸಾಕಷ್ಟು ವ್ಯಾಪಾರ ಆಗುತ್ತೆ. ಸೊ ಟೊಬ್ಯಾಕೋ ಡೀಲರ್ಗಳಿಗೆ ಕಾಂಪೋಸಿಟ್ ಟ್ಯಾಕ್ಸಿಗೆ ಹೋಗ್ಬೋದಾ ಅಂತ ಕೇಳಿದರೆ ಸ್ಟ್ರೈಟಾಗಿ ಹೇಳ್ತಿದ್ರೆ ನೋ. ಎಲ್ಲೋ ಒಂದು ಕಡೆ ಹೇಳಿದೆ, ಟೊಬ್ಯಾಕೋ ರಿಲೇಟೆಡ್ ಗೂಡ್ಸನ್ನು ಮಾರೋದಿದ್ರೆ, ಪ್ರೊಡಕ್ಟ್ಸನ್ನು ಮಾರೋದಿದ್ರೆ ಕಾಂಪೋಸಿಟ್ ಟ್ಯಾಕ್ಸ್ಗೆ ನೀವು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ. ಇದ್ರ ಬಗ್ಗೆ ನಾನು ಇನ್ನು ಸ್ಟಡಿ ಮಾಡೋದಿದೆ. ನಿಮ್ದೇನಾದರೂ ಐಡಿಯಾ, ಅಭಿಪ್ರಾಯ ಇದೆ ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಆಮೇಲೆ ಎಕ್ಸೆಂಪ್ಟೆಡ್ ಗೂಡ್ಸ್ ಇರೋರನ್ನ ಕನ್ಸಿಡರ್ ಮಾಡ್ಬೋದಾ, ಎಕ್ಸೆಂಪ್ಷನನ್ನು ಲೆಸ್ ಮಾಡಿ ಟರ್ನ್ ಓವರ್ಗೆ ಅರೈವ್ ಆಗಿ ಅದ್ರ ಮೇಲೆ 1% ಕಾಂಪೋಸಿಟ್ ಕಟ್ಬೋದಾ ಅನ್ನೋದು ಕೂಡ. ಅದರಲ್ಲಿ ಕೂಡ ನಮ್ಗೆ ಸ್ವಲ್ಪ ಡೌಟ್ ಇದೆ. ಈಗ ಕಾಂಪೋಸಿಟ್ ಟ್ಯಾಕ್ಸ್ ಅಂದ ಕೂಡಲೇ ಈ ವಾಟ್ ಎವರ್ ರಿಸಿಪ್ಟ್ಸ್ ಕಮ್ಸ್ ಇನ್ ಯು ಹ್ಯಾವ್ ಟು ಪೇ 1%. ಅಲ್ಲಿ ಹಾಲು ಮಾರಿದ್ರು ಕೂಡ ಅದನ್ನು ಡಿಲೀಟ್ ಮಾಡಲಿಕ್ಕಾಗುತ್ತಾ, ಮೈನಸ್ ಮಾಡಲಿಕ್ಕಾಗುತ್ತಾ ಎಕ್ಸೆಂಪ್ಟೆಡ್ ಗೂಡ್ಸನ್ನು ಅನ್ನೋದು ಕೂಡ ಒಂದು ಕ್ವಶನ್ ಇದೆ. ಸೊ ಸಪ್ಲೈಯರ್ಗಳು ಯಾರು ಇನ್ವಾಯ್ಸ್ ಅಪ್ಲೋಡ್ ಮಾಡಿಲ್ಲ, ಇವರ ಸಾಮಾನ್ಯ ಸಪ್ಲೈಯರ್ಗಳು ಇರಲ್ಲ, ಅಂಥ ದೊಡ್ಡ ಸಪ್ಲೈಯರ್ಗಳು ಯಾವುದಿರಲ್ಲ. ಅಂದರೆ ಕಾಫಿ, ಟೀ ಎಲ್ಲ ಲೂಸಾಗಿ ತಂದು ಮಾರುವಂಥವ್ರು ಇರ್ಬೋದು, ಅಥವಾ ಕೆಲವರಿಗೆ ಕೆಲವು ಐಟಮ್ಗಳು ಇನ್ವಾಯ್ಸಲ್ಲೂ ಕೂಡ ಆಗ್ಬೋದು. ಸೊ ಅದನ್ನು ಲೂಸ್ ಮಾಡ್ಕೋತಾರೆ, ಇನ್ಪುಟನ್ನು ಲೂಸ್ ಮಾಡ್ಕೊಳ್ತಾರೆ. ರೆಟ್ರೋಸ್ಪೆಕ್ಟಿವ್ ಆಗಿ ಅವರು ಅಪ್ಲೋಡು ಮಾಡದಿರೋದ್ರಿಂದ, ಇವ್ರಿಗೆ GST ನಂಬರು ಇಲ್ಲದೆ ಇರೋದ್ರಿಂದ ಅದು ಸಾಧ್ಯ ಇಲ್ಲ, ಇಂಪಾಸಿಬಲ್. ಆಮೇಲೆ ವಿದೌಟ್ GST ಈಗಾಗಲೇ ಇವ್ರು ಮಾರಾಯಿತು, ಈಗ GSTಯನ್ನು ಸೇರಿಸಿ ಇವರು ಮಾರಿಲ್ಲ, ಇದುವರೆಗೂ ಐಟಮ್ನ GSTನ ಇನ್ಕ್ಲೂಡ್ ಮಾಡಿ ಮಾರಿಲ್ಲ.
ಈಗ ಅದು ಎಕ್ಸ್ಟ್ರಾ ಔಟ್ಫ್ಲೋ ಅಲ್ವ ಇವರಿಗೆ, ಆಬ್ವಿಯಸ್ಲಿ ಔಟ್ಫ್ಲೋ. ಒಂದು ಕಡೆ ಇನ್ಪುಟು ಇಲ್ಲ, ಇನ್ನೊಂದು ಕಡೆ ಎಕ್ಸ್ಟ್ರಾ ಕಸ್ಟಮರ್ಗೆ ಚಾರ್ಜ್ ಮಾಡೋಕ್ಕೂ ಆಗಲ್ಲ. ಚಾರ್ಜ್ ಮಾಡಲಿಕ್ಕೆ ಬಿಡಿ, ಅವರು ಏನೋ ಇನ್ವಾಯ್ಸ್ ಏನು ರೈಸ್ ಮಾಡಲ್ಲ, ಬಟ್ ಆ ಕಾಂಪೊನೆಂಟನ್ನು ಆ್ಯಡ್ ಮಾಡುವಂಥ ಅವಕಾಶ ಅವರು ಕಳ್ಕೊಂಡಿದ್ದಾರೆ ಆಗಲೇ. ಸೊ ಇಲ್ಲೊಂದು ರಿಲೀಫ್ ಅಷ್ಟೇ ಸಿಗಬೇಕು ಅವರಿಗೆ, ಆದ್ರಷ್ಟೇ ಅವರಿಗೆ ನ್ಯಾಯ ಕೊಟ್ಟಂಗೆ ಆಗುತ್ತೆ ಅಂತ ನನ್ನ ಪರ್ಸನಲ್ ಅಭಿಪ್ರಾಯ. ಆಮೇಲೆ RCM ವೆರಿ ಇಂಪಾರ್ಟೆಂಟ್. ನಾನು ನಿನ್ನೆ ಅಷ್ಟೇ ಹೇಳಿದೆ, ಹಿಂದಿನ ವೀಡಿಯೋದಲ್ಲಷ್ಟೇ ಹೇಳಿದೆ, ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ 2024ರಿಂದ ಅಪ್ಲಿಕಬಲ್. ಏನು ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್? ನಾನೀಗ ಒಂದು ಅಂಗಡಿ ಇಟ್ಕೊಂಡಿದ್ದೀನಿ, ಬಾಡಿಗೆ ಕೊಡ್ತಾ ಇದ್ದೀನಿ ಓನರಿಗೆ, ಓನರು GST ಇಲ್ಲ ಅವರಿಗೆ. ಅಂದರೆ ನಾನು ಕೊಡ್ತಾ ಇರೋ ಬಾಡಿಗೆ ಮೇಲೆ 18% ನಾನು ಕಟ್ಟಬೇಕಿಲ್ಲಿ ಸರ್ಕಾರಕ್ಕೆ, ಅದನ್ನ ಮತ್ತೆ ಯೂಟಿಲೈಸ್ ಮಾಡ್ಕೊಳ್ಬೋದು. ಆದರೆ ನಾನು ಕಾಂಪೋಸಿಷನ್ಲಿದ್ದರೆ ಕೊಡಬೇಕಾಗಿಲ್ಲ. ಸದ್ಯ ಅದೊಂದು ರಿಲೀಫ್ ಇದೆ. ನಾನು ಕಾಂಪೋಸಿಟ್ ಡೀಲರ್ ಆದರೆ ಕೊಡಬೇಕಾಗಿಲ್ಲ, ಕಟ್ಟಬೇಕಾಗಿಲ್ಲ. ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ನನಗೆ ಅನ್ವಯ ಆಗೋದಿಲ್ಲ. ಯಾಕೆಂತಂದರೆ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅನ್ವಯ ಆಗೋದು ನಾನ್ ಕಾಂಪೋಸಿಟ್ ಡೀಲರ್ಗಳಿಗೆ. ಅದೊಂದು ರಿಲೀಫ್ ಇರೋದ್ರಿಂದ ದೇ ಆರ್ ಸೇಫ್. ಆ್ಯಂಡ್ ವಿಚ್ ಅಥಾರಿಟಿಗೆ ಎಷ್ಟೋ ಜನ ಹೇಳ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್, ಖಂಡಿತವಾಗಿ ಸ್ಟೇಟ್ ಗೌರ್ಮೆಂಟೇ ಕೊಟ್ಟಿರೋದು ಈ ನೋಟಿಸ್ಗಳನ್ನೆಲ್ಲ. ಸೊ ಆದರೆ GST ಲಾ ಒಂದೇ ಇರೋದ್ರಿಂದ ಆ್ಯಸ್ ಪರ್ ದ ಲಾ, ವಿದಿನ್ ದ ಲಾನೇ ಕೊಟ್ಟಿರೋದು, ಅದನ್ನು ನಾವೇನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ವಾಟ್ ಈಸ್ ದ ಬೇಸಿಸ್ ಆಫ್ ದ ನೋಟಿಸ್? ನಾರ್ಮಲಿ ನೋಟಿಸ್ಗಳೆಲ್ಲ ಈ ಥರ ಕೇಸ್ಗಳಲ್ಲಿ ಸೆಕ್ಷನ್ 63 ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ, ಏನೋ ಬೆಸ್ಟ್ ಜಡ್ಜ್ ಅಸೆಸ್ಮೆಂಟ್, ಅವರ ತರ್ಕಕ್ಕೆ ನಿಲ್ಕಿರೋ ರೀತಿಯಲ್ಲಿ ಇಷ್ಟು ಬಿಸ್ನೆಸ್ ಇವ್ರು ಮಾಡಿರುತ್ತಾರೆ ಅಂತ ತಿಳ್ಕೊಂಡು UPIದು ಟ್ರಾನ್ಸಾಕ್ಷನ್ನ ನೋಡಿಕೊಂಡು ಕೊಟ್ಟಿರುವಂಥ ನೋಟಿಸ್ಗಳು ಆಗಿರ್ಬೋದು ಮ್ಯಾಕ್ಸಿಮಮ್. ಇನ್ನು ಉಳಿದಿರೋದು ಫ್ರಾಡ್ ಅಂತೇಳೆಲ್ಲ ಇರೋದಿಲ್ಲ, ನಾರ್ಮಲ್ ಈ ಥರ ವಿಷಯಗಳಲ್ಲಿ ಇರಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಇಷ್ಟು ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಈಗ ಮುಂದೆ ಯಾವುದೇ ಒಂದು ನಿರ್ಧಾರ ಡಿಪಾರ್ಟ್ಮೆಂಟ್ ಇರ್ಬೋದು, ಆ ನಿರ್ಧಾರಗಳಿಗೆ ಡೀಲರ್ಗಳು ಅಥವಾ ವ್ಯಾಪಾರಿಗಳು ಯಾರಿದ್ದಾರೋ ಅವರು ಪ್ರಪೋಸ್ಡ್ ಡೀಲರ್ಸ್, ಅವರಿನ್ನೂ ಡೀಲರ್ಸ್ ಆಗಿಲ್ಲ, ಎಷ್ಟೋ ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಅವರು ಅದಕ್ಕೆ ಬದ್ಧರಾಗಿರಬೇಕಾಗುತ್ತದೆ ಅನ್ನೋ ದೃಷ್ಟಿಯಲ್ಲಿ ನೋಡಿದಾಗ ಇಷ್ಟು ವಿಷಯಗಳು ನಮಗೆ ಮೇಲ್ನೋಟಕ್ಕೆ ಸಿಗ್ತದೆ. ಅಡಿಷ್ನಲ್ ಆಗಿ RCM ವಿಚಾರ ಆಯಿತು. ಆಮೇಲೆ ಕಾಂಪೋಸಿಷನ್ ಸ್ಕೀಮಿಗೆ ಇಮ್ಮಿಡಿಯೇಟ್ ಹೋಗ್ಲಿಕ್ಕೆ ಆಗೋದಿಲ್ಲ, ಹಳೇದಕ್ಕೆ ಪ್ರಾಸ್ಪೆಕ್ಟಿವ್ ಆಗಿ ಹೋಗ್ಬೋದು, ಅದಕ್ಕೊಂದು ಗಡುವು ಇದೆ. ಆ ಗಡುವು ಟೈಮಲ್ಲೇ ನೀವು ಹೋಗ್ಬೇಕಷ್ಟೇ, ಡೈರೆಕ್ಟಾಗಿ ಎಂಟ್ರಿ ಕೊಡಲಿಕ್ಕಾಗೋದಿಲ್ಲ. ಸರ್ಕಾರ ಕೊಟ್ಟರೆ ಯಾವುದಾದ್ರು ಎಕ್ಸಿಕ್ಯೂಟಿವ್ ಆರ್ಡರ್ ಮುಖಾಂತರನೋ ಅಥವಾ ಕೌನ್ಸಿಲಲ್ಲಿ ತಗೊಳ್ಳುವಂಥ ಒಂದು ಡಿಸಿಷನ್ ಮುಖಾಂತರ ಏನೋ ಬೇಗ ಆಗಿಬಿಟ್ರೆ ಕಾಂಪೋಸಿಟ್ ಸ್ಕೀಮ್ ಕೊಡೋಣ ಅಂತೇಳಿ ನಾನು ಮಾಡಿದ್ರೆ ವೆಲ್ ಆ್ಯಂಡ್ ಗುಡ್. ಇವೆಲ್ಲ ವಿಚಾರಗಳು ನೋಡ್ತಾ ಇದ್ದಾಗ ನನಗೆ ಮೊದಲನೇದಾಗಿ ಸ್ಟ್ರೈಕ್ ಆಗಿದೆ, ಸರ್ವಿಸ್ ಇಂಡಸ್ಟ್ರಿ ಅವ್ರಿಗೆ ಇದೇ ಥರ ಆದರೆ ಏನಾಗ್ಬೋದು ಅಂತೇಳಿ. ಎಲ್ಲ ಮ್ಯಾಕ್ಸಿಮಮ್ 18% ಇರ್ತಾರೆ ಸರ್ವಿಸ್ ಅವರು, ಅವ್ರಿಗೆ ಯಾರು 5% ಇಲ್ಲ. ಕಾಂಪೋಸಿಷನ್ ಇದೆ, ಅದಕ್ಕೆ 75 ಲಕ್ಷ ಅಷ್ಟೇ. ಈ ಟ್ರೇಡರ್ಸ್ಗಳಿಗೆ, ಸ್ಮಾಲ್ ಗೂಡ್ಸ್ ಮಾರೋರಿಗೆ 1.5 ಕೋಟಿವರೆಗೂ ಕಾಂಪೋಸಿಷನ್ ಸ್ಕೀಮಲ್ಲೇ ಇರ್ಬೋದು ನೀವು. ಆಮೇಲಷ್ಟೇ ನೀವು ರೆಗ್ಯುಲರ್ ಸ್ಕೀಮಿಗೆ ಹೋಗಬೇಕಾಗಿದ್ದು, ರೆಗ್ಯುಲರ್ ಡೀಲರ್ಗಳಾಗಬೇಕಾಗಿದ್ದು. ಅದೇ ಸರ್ವಿಸ್ ಅವರಿಗೆ 75 ಲಕ್ಷಕ್ಕೆ ಥ್ರೆಶೋಲ್ಡ್, ಅಲ್ಲಿನ ನೀವು ರೆಗ್ಯುಲರ್ಗೆ ಹೋಗಬೇಕಾಗುತ್ತೆ. ಆಮೇಲೆ ಅಲ್ಲಿ 6% ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ, 1% ಇಲ್ಲ ಕಂಪೋಸಿಷನ್. ಸೊ ಒನ್ ಮೋರ್ ವೆರಿ ವೆರಿ ಡಿಬೇಟೇಬಲ್ ನೋಟಿಸಸ್ ಬರೋ ಚಾನ್ಸಸ್ ಇದೆ ಅಂತ ಎಲ್ಲೋ ಒಂದು ಕಡೆ ನನಗೆ ಕಾಣಿಸ್ತಾ ಇದೆ ಇದನ್ನೆಲ್ಲ ನೋಡಿದಾಗ. ಇವನ್ ಮೆನಿ ಕನ್ಸಲ್ಟೆಂಟ್ಸ್ ಕೂಡ ಅವ್ರಿಗೆ ಎಷ್ಟೋ ಟ್ಯಾಕ್ಸ್ ಅಮೌಂಟ್ ಅವರ ಅಕೌಂಟಿಗೆ ಬರುತ್ತೆ. ಈ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡುವ ಸಮಯದಲ್ಲೆಲ್ಲ ಕ್ಲೈಂಟ್ಗಳದ್ದು ಟ್ಯಾಕ್ಸ್ ಅಮೌಂಟ್ ಇವರು UPIಗೆ ಹಾಕ್ಬಿಡ್ತಾರೆ. ಅದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ತಲೆ ಕೆರ್ಕೊಳ್ಳೋ ರೀತಿ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಯಾವುದೇ ಇರಲಿ, ಅದಕ್ಕೆ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ. ಅದೆಲ್ಲವನ್ನು ಗಮನದಲ್ಲಿಟ್ಕೊಂಡು ನಾವು ಪರಿಹಾರದ ಯೋಚನೆ ಮಾಡ್ತಾ ಮುಂದುವರಿಯೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.